ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ, ಅಂದರೆ 2023 ಮೇ ವೇಳೆಗೆ ಸರ್ಕಾರ ತಾನು ಘೋಷಣೆ ಮಾಡಿದಂಥ 5 ಗ್ಯಾರಂಟಿಗಳನ್ನು ಜಾರಿಗೆ ತರುವಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಪಟ್ಟು ನಂತರ ಸರ್ಕಾರ ಬಂದ ಕೇವಲ 5 ತಿಂಗಳಲ್ಲಿ, ಕೇವಲ 5ರಿಂದ 5.5 ತಿಂಗಳಲ್ಲಿ ತಾನು ಘೋಷಣೆ ಮಾಡಿದಂಥ, ಅಂದರೆ ತಾನು ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕಾದಂಥ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಂಥ ಕಾಂಗ್ರೆಸ್ ಪಕ್ಷ, ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಕೇವಲ 5 ತಿಂಗಳಲ್ಲಿ ತಾನು ಕೊಟ್ಟಂಥ 5 ಆಶ್ವಾಸನೆಗಳನ್ನು, 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ಬಿಡ್ತು ಮತ್ತು ಜನರಿಗೆ ಅದನ್ನು ಕೊಡುಗೆಯಾಗಿ ಕೊಡ್ತು. ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಸ್ತ್ರೀ ಶಕ್ತಿ ಮತ್ತು ನಿರುದ್ಯೋಗ ಅಥವಾ ಯುವ ನಿಧಿ ಅಂತ ಒಂದು ಗ್ಯಾರಂಟಿ ಇದೆಯಲ್ಲ, ಈ 5 ಗ್ಯಾರಂಟಿಗಳಲ್ಲಿ ಕೊಡುವಂಥ ಹಣವನ್ನು ಚಾಚು ತಪ್ಪದೆ ಪ್ರತಿ ತಿಂಗಳು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರದ ಅಧಿಕಾರಿ ಅಥವಾ ಕರ್ನಾಟಕ ಸರ್ಕಾರದ ಮುಖ್ಯ ಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟದ ತಂಡ ಒಂದು ಒಳ್ಳೆಯ ಪ್ಲ್ಯಾನ್ ಮಾಡಿ 58,000 ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟು, 58,000 ಕೋಟಿಯ ಹಣವನ್ನು ಪ್ರತಿ ತಿಂಗಳು ಎಷ್ಟೆಷ್ಟು ಬೇಕಾಗುತ್ತೆ ಗ್ಯಾರಂಟಿಗಳಿಗೆ, ಆ ಗ್ಯಾರಂಟಿ ಹಣವನ್ನು ಒದಗಿಸ್ತಾ ಬಂತು ಮತ್ತು ಅದನ್ನು ಕೊಡ್ತಾ ಬಂತು. ಒಮ್ಮೊಮ್ಮೆ 1 ತಿಂಗಳು ಲೇಟ್ ಆಗ್ತಿತ್ತು, 2 ತಿಂಗಳಾಯಿತು, ಆನಂತರ 3 ತಿಂಗಳಾಗ್ತಿತ್ತು, 3 ತಿಂಗಳ ಹಣವನ್ನು ಒಮ್ಮೆ ಹಾಕ್ತಿತ್ತು. ಈ ಎಲ್ಲ ತೊಂದರೆಗಳ ನಡುವೆ ಕೂಡ ಹಣವನ್ನು ಹಾಕ್ತಾ ಇತ್ತು. 2 ತಿಂಗಳು 3 ತಿಂಗಳು ಒಮ್ಮೆ ಹಾಕ್ತಾ ಇತ್ತು. ನೋಡಿ, ಅಕ್ಕಿ 5 kg ಸರ್ಕಾರ, ಅಂದರೆ ಕೇಂದ್ರ ಸರ್ಕಾರ ಕೊಡ್ತಿತ್ತು. 5 kg ಎಕ್ಸ್ಟ್ರಾ ರಾಜ್ಯ ಸರ್ಕಾರ ಕೊಡ್ತೇನೆ ಅನ್ನುವ ವಾಗ್ದಾನ ಮಾಡಿತ್ತು. ಆದರೆ ಅಕ್ಕಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಪ್ರತಿ ಕೆಜಿಗೆ 34 ರೂಪಾಯಿಯಂತೆ ಒಬ್ಬನಿಗೆ 5 kg ಸರಿಸುಮಾರು 170 ರೂಪಾಯಿ ಬರುತ್ತೆ. ಆ ಒಬ್ಬನಿಗೆ 170 ರೂಪಾಯಿ ಹಣವನ್ನು ಅಕೌಂಟಿಗೆ ಹಾಕ್ತಾ ಇತ್ತು. ಅಂದರೆ ಒಬ್ಬ ಸದಸ್ಯನಿಗೆ, ಒಂದು ವೇಳೆ 5 ಸದಸ್ಯರು ಮನೆಯಲ್ಲಿದ್ದರೆ ಅವರ BPL ಕಾರ್ಡ್ದಾರಿಗೆ 840 ರೂಪಾಯಿ ಹಣವನ್ನು ಹಾಕ್ತಾ ಇತ್ತು. ಹೀಗೆ ತಿಂಗಳಿಗೊಮ್ಮೆ 5 ಗ್ಯಾರಂಟಿ ಯೋಜನೆಗಳ ಹಣವನ್ನು ಹಾಕ್ತಾ ಇತ್ತು. ಯುವ ನಿಧಿ ಹಣವನ್ನು ಹಾಕ್ತಾ ಇತ್ತು, ಗೃಹಲಕ್ಷ್ಮಿ ಹಣವನ್ನು ಹಾಕ್ತಾ ಇತ್ತು. ಕರೆಂಟ್ ಬಿಲ್ ಆ್ಯಸ್ ಯೂಶುವಲ್ ಅದು ಮನ್ನಾ ಆಗ್ತಿತ್ತು. ಅಂದರೆ ಕರೆಂಟ್ ಬಿಲ್ ನಿಮಗೆ 0 ಅಮೌಂಟ್ ಅಂತ ಬರ್ತಾ ಇತ್ತು. ಹಾಗಾಗಿ ಯಾವುದೇ ಹಣವನ್ನು ನೀವು ತುಂಬಲಿಕ್ಕೆ ಅವಕಾಶ ಇರಲಿಲ್ಲ. ಸರಿಸುಮಾರು ಒಬ್ಬ ಮನೆಯ ಸದಸ್ಯನಿಗೆ 5ರಿಂದ 6 ಸಾವಿರ ರೂಪಾಯಿ ಅವನಿಗೆ ಹಣವನ್ನು ಉಳಿತಾಯ ಆಗ್ತಿತ್ತು. ಈ ಬೆಲೆ ಏರಿಕೆ ನಡುವೆ 5,000ರಿಂದ 6,000 ಹಣ ಉಳಿತಾಯ ಆದರೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಅವನಿಗೆ ಕರೆಂಟ್ ಬಿಲ್ ಇರಲಿಲ್ಲ. ಒಬ್ಬ ಮಹಿಳೆಗೆ 2,000 ರೂಪಾಯಿ ಹಣ ಬರ್ತಾ ಇತ್ತು. ಮನೆಯ ಒಬ್ಬ ಸದಸ್ಯನಿಗೆ ಡಿಗ್ರಿ ಆದ ನಂತರ ಅವನಿಗೆ 2,000 ರೂಪಾಯಿ ಅಥವಾ 1,500 ರೂಪಾಯಿ ಡಿಪ್ಲೊಮಾ ಆದನು ಬರ್ತಿತ್ತು ಮತ್ತು 3,000 ರೂಪಾಯಿ ಡಿಗ್ರಿ ಆದನು ಬರ್ತಿತ್ತು. ನೀವೆಲ್ಲಾದರೂ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಬಸ್ ಟಿಕೆಟ್ ಫ್ರೀ ಇರ್ತಿತ್ತು. ಹೀಗಾಗಿ ಮಹಿಳೆಯರಿಗೆ ದೊಡ್ಡ ಸೌಲಭ್ಯವನ್ನು ಸರ್ಕಾರ ಘೋಷಣೆ ಮಾಡಿತ್ತು ಮತ್ತು ಸರ್ಕಾರ ಬಂದ ನಂತರ ಆ ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ಕೊಡ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟಿತ್ತು. ನೋಡಿ, ಏನಾಗುತ್ತಂದರೆ ಇಲ್ಲಿಯ ತನಕ ಸರ್ಕಾರದಲ್ಲಿ ಇರುವಂಥ ಸಚಿವ ಸಂಪುಟ ಸದಸ್ಯರು ಮತ್ತು ರಾಜಕಾರಣಿಗಳು ಮತ್ತು ಅವರ ನಡುವಿನ ಸಾಮ್ಯತೆ ಎಲ್ಲವೂ ಚೆನ್ನಾಗಿರುತ್ತಲ್ಲ, ಆವಾಗ ಸರ್ಕಾರದ ಎಲ್ಲ ಯೋಜನೆಗಳು ಹಣ ಬಿಡುಗಡೆ ಆಗುತ್ತೆ ಮತ್ತು ಎಲ್ಲ ಯೋಜನೆಗಳು ಸರಾಗವಾಗಿ ಸಾಗತ್ತೆ. ಒಂದು ವೇಳೆ ಸರ್ಕಾರದಲ್ಲಿರುವ ಸಚಿವ ಸಂಪುಟದ ಸದಸ್ಯರು ಮತ್ತು ಅವರ MLAಗಳ ನಡುವೆ ವೈಮನಸ್ಸು ಬಂತು ಅಥವಾ ಅಧಿಕಾರಕ್ಕಾಗಿ ತಮಗೆ ತಮಗೆ ಅಧಿಕಾರ ಬೇಕು ಎನ್ನುವ ದೃಷ್ಟಿಯಲ್ಲಿ ಕಿತ್ತಾಟ ನಡೆದಾಗ ಅವರು ಅವರವರ ಆಪ್ತರ ಪರವಾಗಿ ನಿಲ್ತಾರೆ, ಅವರವರ ಅಧಿಕಾರಕ್ಕಾಗಿ ಹಪಾಪಿಸ್ತಾರೆ. ಆ ನಿಟ್ಟಿನಲ್ಲಿ ಆದಂಥ ದೊಡ್ಡ ಗೊಂದಲ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ಈಗಿನ ಸರ್ಕಾರದಲ್ಲಿ ಆದ ದೊಡ್ಡ ಗೊಂದಲ ಅಂದರೆ ಸರಿಯಾಗಿ ಗ್ಯಾರಂಟಿ ಹಣ ಜನರಿಗೆ ತಲುಪ್ತಾ ಇಲ್ಲ. ಅನ್ನಭಾಗ್ಯ ಯೋಜನೆಯ ಪ್ರತಿ kg ಅಕ್ಕಿಗೆ ಕೊಡಬೇಕಾದಂಥ 34 ರೂಪಾಯಿ ಇದೆಯಲ್ಲ, ಅದು ಕಳೆದ 4ರಿಂದ 5 ತಿಂಗಳಿಂದ ಅವರಿಗೆ, ಅಂದರೆ ಫಲಾನುಭವಿಗಳಿಗೆ ಹಣ ಸಂದಾಯ ಆಗ್ತಿಲ್ಲ. ನೀವು ನೋಡಿ, ಒಂದು ತಿಂಗಳ ನಮ್ಗೆ ಅಕ್ಕಿ ಸಿಗಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 5 ತಿಂಗಳ ಅಕ್ಕಿ ಸಿಗಲಿಲ್ಲ ಅಂತಲೇ ಅರ್ಥ. ನೀವು ಹಣ ಹಾಕಲಿಲ್ಲ ಅಂದರೆ BPL ಕಾರ್ಡ್ದಾರರು ಅಥವಾ ಬಡ ಬಗ್ಗರು ಇರ್ತಾರೆ, ಅವರು ಎಲ್ಲಿಂದ ಅಕ್ಕಿ ತರಬೇಕು? ನೀವು ಅಕ್ಕಿಗೆ ಹಣ ಹಾಕ್ತೀರಾ ಅಥವಾ 1 ತಿಂಗಳ ಸ್ವಲ್ಪ 15 ದಿವಸ ಲೇಟ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಅವರು ವೇಟ್ ಮಾಡ್ತಾ ಇರ್ತಾರೆ. ಅವರಿಗೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಸಿಗುತ್ತೆ ಪ್ರತಿ ಸದಸ್ಯನಿಗೆ ಒಬ್ಬನಿಗೆ. ಆದರೆ ನೀವು ಕೊಡ್ತೇನೆ ಅಂತ ಹೇಳಿದಂಥ 10 kg ಎಕ್ಸ್ಟ್ರಾ 10 kg ಇದೆ ಅಥವಾ 5 kg ಇದೆಯಲ್ಲ, ಆ 5 kg ಹಣಕ್ಕಾಗಿ ಅವರು ವೇಟ್ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲಿಂದ ತರಬೇಕು ಅಕ್ಕಿ, ಎಲ್ಲಿಂದ ತರಬೇಕು ಅಥವಾ ಎಲ್ಲಿಂದ ಹಣವನ್ನು ಕೂಡಿಸ್ಬೇಕು? ಅದು ಬಂದಿಲ್ಲ. ಮಹಿಳೆಯರಿಗೆ ಬೇಕಾದಂಥ ಗೃಹಲಕ್ಷ್ಮಿ ಹಣ ಇದೆಯಲ್ಲ, 2,000 ರೂಪಾಯಿ, ಅವರು ತುಂಬ ಕಾಯ್ತಾನೆ ಇರ್ತಾರೆ. ಅವರಿಗೆ ಗ್ಯಾಸ್ ರೇಟ್ ಜಾಸ್ತಿ ಆಗಿರುತ್ತೆ, ಎಣ್ಣೆ ರೇಟ್ ಜಾಸ್ತಿ ಆಗಿರುತ್ತೆ, ದಿನಸಿ ರೇಟ್ ಜಾಸ್ತಿ ಆಗಿರುತ್ತೆ, ಇವೆಲ್ಲ ಕಾಯ್ತಾ ಇರ್ತಾರೆ. ನೀವು 1 ತಿಂಗಳು ಲೇಟ್ ಆದರೂ ಕೂಡ, ಒಂದು 20 ದಿನ ಲೇಟ್ ಆದರೂ ಓಕೆ, ಅಕೌಂಟ್ಗೆ ಹಣ ಬರುತ್ತೆ. ಓಕೆ, 1 ತಿಂಗಳಲ್ಲ 2 ತಿಂಗಳು ಜೊತೆಗೆ ಹಾಕ್ತಾರೆ, ಅದಕ್ಕೂ ಕಾಯ್ತಾ ಕೂತಿರ್ತಾರೆ. ಆದರೆ ಈಗ 3 ತಿಂಗಳಾಯಿತು, ಗೃಹಲಕ್ಷ್ಮಿ ಹಣ ಮಹಿಳೆಗೆ ಬಂದಿಲ್ಲ. ಅವರೆಲ್ಲ ಕಾಯ್ತಾ ಕೂತಿದ್ದಾರೆ. ನೀವು ಒಮ್ಮೊಮ್ಮೆ ಯಾವುದೋ ಹಬ್ಬಕ್ಕೆ ಹಾಕ್ತೀರಿ, ಯಾವುದೋ ಒಂದು ಎಲೆಕ್ಷನ್ ಪೋಲ್ ಇದ್ದಾಗ ಅದಕ್ಕಿಂತ ಮೊದಲು ಹಾಕ್ತೀರಿ, ಕೆಲವೊಂದು ಸಲ ನಿಮಗೆ ಮನಸ್ಸಿಗೆ ಬಂದಂಗೆ ಹಾಕ್ತೀರಿ. ಪ್ರತಿ ತಿಂಗಳು ಒಂದು ಡೇಟ್ ಇರುತ್ತಲ್ಲ, ನೀವು ಯಾವಾಗ ಸರ್ಕಾರಿ ನೌಕರಿಗೆ ಸಂಬಳ ಹಾಕ್ತಾರಲ್ಲ, ಅದೇ ಡೇಟಲ್ಲಿ ನೀವು ಕೂಡ ಒಂದು 10ನೇ ತಾರೀಕಿಗೋ ಅಥವಾ 15ನೇ ತಾರೀಕಿಗೋ
ಒಂದು 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 ಡೇಟ್ ಅನ್ನು ಫಿಕ್ಸ್ ಮಾಡಿದ್ರೆ ಅದು ನಿಮ್ಗೆಲ್ಲರಿಗೂ ಹೊರೆ ಕಡಿಮೆ ಆಗುತ್ತೆ. ನಿಮ್ಗೆ ಒಂದು ಇಲಾಖೆ ಹಣವನ್ನ ಮತ್ತೊಂದು ಇಲಾಖೆ ಹಾಕಬೇಕು, ಮತ್ತೊಂದು ಇಲಾಖೆ ಹಣವನ್ನ ಗ್ಯಾರಂಟಿ ಯೋಜನೆಗೆ ಹಾಕಬೇಕು, ಅವೆಲ್ಲ ಗೊಂದಲ. ಮತ್ತು ನಿಮ್ಮ ಸರ್ಕಾರದಲ್ಲಿನ ಸದಸ್ಯರ ನಡುವೆ ತಮಗೆ ಅಧಿಕಾರ ಬೇಕು, ತಮಗೆ ಸಿಎಂ ಪಟ್ಟ ಬೇಕು, ನಮಗೆ ದೊಡ್ಡ ದೊಡ್ಡ ಅಧ್ಯಕ್ಷ ಗಾದಿ ಬೇಕು, ನಮಗೆ ಬೋರ್ಡ್ ಅಧ್ಯಕ್ಷರು ಬೇಕು. ಹೀಗೆ ಸರ್ಕಾರದಲ್ಲಿನ ಕಿತ್ತಾಟ ಇದೆಯಲ್ಲ, ಅದು ಈಗೀಗ 3-4 ತಿಂಗಳಿಂದ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಬಣದವರೇ ಸರ್ಕಾರ ಮಾಡಬೇಕು, ನಮ್ಮ ಬಣದವರೇ ಸಿಎಂ ಆಗಬೇಕು, ನಮ್ಮ ಬಣದವರೇ ಕೆಪಿಸಿಸಿ ಅಧ್ಯಕ್ಷನಾಗಬೇಕು. ಏನಾದ್ರೂ ಮಾಡಿ ಡಿ ಕೆ ಶಿವಕುಮಾರನ್ನ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು. ಏನಾದ್ರೂ ಮಾಡಿ ಸಿದ್ದರಾಮಯ್ಯನವರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಬೇಕು. ನೋಡಿ, ವಿರೋಧ ಪಕ್ಷವಾದಂತ ಬಿಜೆಪಿಯವರು ಸರ್ಕಾರದ ವಿರುದ್ಧ ಹೋರಾಡೋದು ಸಹಜ. ಅದು ಯಾವುದೇ ಸರ್ಕಾರ ಇರಲಿ, ವಿರೋಧ ಪಕ್ಷದವರು ಅವರ ವಿರುದ್ಧ ಹೋರಾಡ್ತಾರೆ ಮತ್ತು ಈ ಹಗರಣ ಮಾಡಿದ್ರೆ ಅನ್ನೋದು ಆರೋಪ ಮಾಡೋದು ಸಹಜ ಪ್ರಕ್ರಿಯೆ. ಆದರೆ ಸರ್ಕಾರದಲ್ಲಿರುವ ಸದಸ್ಯರು ತಮಗಾಪಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಕಿತ್ತಾಡಿ ಈ ಸರ್ಕಾರದ ಆರ್ಥಿಕ ವ್ಯವಸ್ಥೆಯಲ್ಲಿ ಏರುಪೇರು ಮಾಡುವುದು, ಅಥವಾ ಸರ್ಕಾರಕ್ಕೆ ನೀವು ಕೊಟ್ಟಂತ ಹಣವನ್ನ, ಸರ್ಕಾರಕ್ಕೆ ನೀವು ಕೊಟ್ಟಂತ ಒಂದು ಸರ್ಕಾರ ಜನತೆ ಕೊಟ್ಟಂತ ಒಂದು ಕೊಡುಗಿದೆ, ಅದನ್ನ ಮರೆತು ನೀವು ನಿಮ್ಮ ಅಧಿಕಾರದ ಹಕ್ಕಾಗಿ ಕಿತ್ತಾಡುವುದು ಇಷ್ಟು ಸರಿ ಅನ್ನೋದು ಈಗ ಅನೇಕರಲ್ಲಿ ಪ್ರಶ್ನೆ ಮಾಡಿದೆ ಮತ್ತು ಗೊಂದಲವನ್ನು ಕೂಡ ಉಂಟು ಮಾಡಿದೆ. ಯಾಕಂದ್ರೆ ಏನಾದರೂ ಸಿದ್ದರಾಮಯ್ಯನವರು ಸಿಎಂ ಪಟ್ಟದಿಂದ ಬದಲಾದ್ರೆ ಈಗಾಗಲೇ ನಮ್ಗೆ ಗ್ಯಾರಂಟಿ ಹಣ ಸರಿಯಾಗಿ ಬರ್ತಾ ಇಲ್ಲ, ಮುಂದೆ ಸರ್ಕಾರದಲ್ಲಿ ಸಿಎಂ ಬದಲಾದ್ರೆ ನಮ್ಗೆ ಗ್ಯಾರಂಟಿ ಹಣ ಬರುತ್ತಾ, ಅಥವಾ ಒಂದೇ ಸಲ 3-4 ತಿಂಗಳ ಗ್ಯಾರಂಟಿ ಹಣವನ್ನು ಕೊಡ್ತಾರಾ ಅನ್ನೋದು ಅನೇಕ ಗೊಂದಲಗಳಿಗೆ ಕಾರಣವಾಗಿದೆ. ನೋಡಿ, ಮತ್ತೊಂದು ವಿಷಯ ಅಂದ್ರೆ, ನೀವು ಮೆಜೆಸ್ಟಿಕ್ BMTC ಬಸ್ಸಿನ ಒಂದು ವ್ಯವಸ್ಥೆ ನೋಡ್ಬೋದು. ಅವಕ್ಕೆ ಒಂದೊಂದು ಬಣ್ಣ ಇರುತ್ತೆ. ಈಗ ನೋಡಿದ್ರೆ ಒಂದೊಂದು ಬಸ್ಸಿನ ಬಣ್ಣ ಒಂದೊಂದು ತರ ಕಾಣುತ್ತೆ. ಯಾಕಂದ್ರೆ ನೀವು BMTCಯ ಅಂದ್ರೆ ಶಕ್ತಿ ಯೋಜನೆಯ ಸಲುವಾಗಿ ನೀವು ಮಹಿಳೆಯರಿಗೆ ಫ್ರೀ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರಿ. ಅಂದ್ರೆ ಮಹಿಳೆಯರ ಪ್ರಯಾಣಕ್ಕೆ ಟಿಕೆಟ್ ಇಲ್ಲ, ಅದನ್ನ ಭರಿಸುವ ನಿಟ್ಟಿನಲ್ಲಿ ನೀವು ಬೇಕಾಬಿಟ್ಟಿ ಅಡ್ವರ್ಟೈಸ್ಮೆಂಟ್ ತಗೊಳ್ತಾ ಇದ್ರಿ. ಅಂದ್ರೆ ಖಾಸಗಿ ಕಂಪನಿಯಿಂದ ಅಡ್ವರ್ಟೈಸ್ಮೆಂಟ್ ತಗೊಳ್ತಾ ಇದ್ರಿ. ನೋಡಿ, ಎಲ್ಲವೂ ಕೂಡ ನಿಮ್ಮ ಒಂದೊಂದು ಬಸ್ಸಿಗೆ ಒಂದೊಂದು ಸ್ಟಿಕರ್ ಅಂಟಿಸಿದ್ದಾರೆ. ಖಾಸಗಿ ಕಂಪನಿ, ನಾವು ಅದನ್ನ ಹೆಸರು ಹೇಳಲ್ಲ, ಒಂದು ಕಂಪನಿಯಿಂದ ಅವರು ದುಡ್ಡು ಕೊಟ್ಟಿರ್ಬೋದು, ಅದು ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಸರ್ಕಾರಿ ಅಥವಾ BMTC ಬಸ್ಸಿನ ಮೇಲೆ ಒಂದೊಂದು ಅಡ್ವರ್ಟೈಸ್ ಇದೆ. ಅಂದ್ರೆ ಸಿಎಂ ಪಟ್ಟ ಮತ್ತು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮಧ್ಯೆ ನಡೆದಂತ ಒಂದು ಫೈಟ್, ಅಥವಾ ಡಿ ಕೆ ಶಿವಕುಮಾರ್ ಅವರು ತಮಗೆ ಸಿಎಂ ಪಟ್ಟ ಬೇಕು, ಅಥವಾ ಸಿಎಂ ಆಪ್ತರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎನ್ನುವ ಪಟ್ಟದ ನಡುವೆ ನಿಮ್ಮ ಗ್ಯಾರಂಟಿ ಯೋಜನೆಗಳು ಹಳ್ಳ ಹಿಡಿತಾ ಇದೆ. ನಿಮ್ಮ ಮೇಲೆ ನಿಮಗೆ ಮತ ಹಾಕಿದಂತ ಅಥವಾ ಸಾಮಾನ್ಯ ಜನರು ನಿಮ್ಮ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ನೀವು ಗ್ಯಾರಂಟಿ ಕೊಡುವುದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು, ಅಥವಾ ಗ್ಯಾರಂಟಿಯನ್ನ ಸುಮ್ಮನೆ 2 ತಿಂಗಳು ಲೇಟು, 3 ತಿಂಗಳು ಲೇಟು, ಒಂದೊಂದು ಸಲ ಸಿಗತ್ತೆ ಅನ್ನೋ ದೃಷ್ಟಿಯಲ್ಲಿ ಯಾವ್ದಾದ್ರು ಒಂದು ಇನ್ಮುಂದಾದ್ರೂ ಯಾವ್ದಾದ್ರು ಒಂದು ಡೇಟ್ ಫಿಕ್ಸ್ ಮಾಡಿ. ನೀವು ಜನವರಿ ಹಣವನ್ನ ಫೆಬ್ರವರಿ ಕೊಡ್ಬೇಕಾ, ಫೆಬ್ರವರಿ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ, ಅಥವಾ ಫೆಬ್ರವರಿ ಹಣವನ್ನ ಮಾರ್ಚಲ್ಲಿ ಕೊಡ್ಬೇಕಾ, ಮಾರ್ಚಿನ ಒಂದು 20ನೇ ತಾರೀಕಾದ್ರೂ ಫಿಕ್ಸ್ ಮಾಡಿ. ಯಾಕಂದ್ರೆ 20ಕ್ಕೆ ಕಾಯ್ತಾ ಕೂತಿರ್ತಾರೆ. 20ಕ್ಕೆ ಹಣ ಬಂದ ಕೂಡಲೇ 21 ಅಥವಾ 22ಕ್ಕೆ ಅವರು ಹೋಗಿ ಡ್ರಾ ಮಾಡ್ಕೊಂಡು ಬಂದು ತಮ್ಮ ಖರ್ಚಿಗೆ ಅಥವಾ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನೀವು ಮುಂದಿನ ದಿನಗಳಲ್ಲಿ ಏನಾದರೂ ಕ್ರಮ ಕೈಗೊಂಡ್ರೆ ಅದು ಸರ್ಕಾರ ಜನರಿಗೆ ಮಾಡುವಂತ ಒಂದು ಗ್ಯಾರಂಟಿಗಳಲ್ಲಿ ಅದು ಗ್ಯಾರಂಟಿಯನ್ನು ಜನರಿಗೆ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಯಾವುದಕ್ಕೂ ಒಂದು ಲೆಕ್ಕನಿಲ್ಲ, ಹಣ ಬಂದ್ರೆ ಬಂತು, ಬರ್ದಿರಿಲ್ಲ, ಅಥವಾ ಅದಕ್ಕೆ ಒಂದು ಗುರಿ ಇಲ್ಲ ಅಂದ್ರೆ ಇದು ಸರ್ಕಾರ ಜನರ ಮೇಲಿನ ಅತ್ಯಂತ ನಿರೀಕ್ಷೆಯನ್ನು ಹುಸಿ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ, ಇನ್ನು ಮುಂದಾದ್ರೂ ಗ್ಯಾರಂಟಿ ಹಣ ಒಂದೇ ಒಂದು ಡೇಟಿಗೆ ಬಂದ್ರೆ ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.